100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಡೇ 1 ನನ್ನ ತೂಕ ಇದ್ದಿದ್ದು 81.55. 34 ದಿನ ಆದಮೇಲೆ ಚೆಕ್ ಮಾಡ್ತಾಯಿದ್ದೀನಿ, 75ಗೆ ರೀಚ್ ಆಗಿದೆ. ಅಂದರೆ 6 kg ವೆಯ್ಟ್ ಲಾಸ್ ಆಗಿದೆ. ಬೆಳಗ್ಗೆ ಎದ್ದು ಇವತ್ತು ದಿನ 40 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ದಿನ 40 ಆಗಿರುತ್ತೆ. ಬೆಳಗ್ಗೆ ಆ್ಯಸ್ ಇಟ್ ಈಸ್ ಸೇಮ್ ಡಿಟಾಕ್ಸ್ ತೊಗೊಳ್ತಾ ಇದ್ದೀನಿ. ಮೆಂತ್ಯ ವಾಟರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೇಳ್ತಾ ಇರ್ತೀರಾ. ಸೊ ಮೆಂತ್ಯ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಇಡೀ ರಾತ್ರಿ ನೆನೆಸಿರಿ. ಬೆಳಗ್ಗೆ ಎದ್ದು 1.5 ಲೋಟ ನೀರಿಟ್ಟು ಮೆಂತ್ಯ ಕಾಳು ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ, ಬೇಕಿದ್ದರೆ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಂಡು ನೀವು ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿ ಇರುತ್ತೆ. ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರ. ಸೊ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಜಸ್ಟ್ ನಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಜಾಸ್ತಿ ಮಾಡಲಿಕ್ಕೆ ಈ ಒಂದು ಡಿಟಾಕ್ಸು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ವೆಯ್ಟ್ ಲಾಸಲ್ಲಿ ಇದು ಮಸ್ಟ್ ಆ್ಯಂಡ್ ಶುಡ್ ತಗೊಳ್ತಾ ಇರಬೇಕು. 1 ಟೈಮ್ ಅಥವಾ 2 ಟೈಮ್ಸ್ ನಾವು ಡಿಟಾಕ್ಸ್ ಮಾಡ್ಕೊಳ್ಬೇಕು ನಮ್ಮ ಬಾಡಿನ. ಸೊ ಇದು ಒಂದು ಕ್ಲಾರಿಫೈ ಮಾಡಿದೆ. ಹೇಗೆ ಮಾಡೋದು ಎಲ್ಲ ಅಂಥೇಳಿ ಸದ್ಯದರಲ್ಲೇ ಈ ವೀಕ್ ಒಳಗಡೆ ಟ್ರೈ ಮಾಡ್ತೀನಿ ವಿಡಿಯೋ ಹಾಕಲಿಕ್ಕೆ. ಅಟ್ಲೀಸ್ಟ್ 1 ಡೇ ಹೋಲ್ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವಿತ್ ರೆಸಿಪಿಗಳು, ಡಿಟಾಕ್ಸು ಎಲ್ಲ. ಗ್ರೀನ್ ಟೀನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಮತ್ತೆ ಕೇಳ್ತಾನೆ ಇರ್ತೀರ. ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಸಾಕಷ್ಟು ಬಾರಿ ಗ್ರೀನ್ ಟೀ ಮಾಡೋದು ಹೇಗೆ ಅಂತ. ಆದರೂ ಮತ್ತೆ ಫ್ರೀಕ್ವೆಂಟಾಗಿ ಬರ್ತಾ ಇರುವಂಥ ಕ್ವೆಶನ್ಸು ಗ್ರೀನ್ ಟೀ ಮಾಡೋದು ಹೇಗೆ ಅಂತ. ಸೊ ಅದನ್ನು ಆದಷ್ಟು ಬೇಗ ಹೋಲ್ ಡೇ ಒಂದು ವೆಯ್ಟ್ ಲಾಸ್ ಜರ್ನಿದು ಏನು ವಿಡಿಯೋ ಇದೆಯೋ ಅದನ್ನು ಹೋಲ್ ಡೇದು ಶೂಟ್ ಮಾಡಿ ಹಾಕ್ತೀನಿ. ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ಒಂದು ಚಪಾತಿಗೆ ಅಷ್ಟೇ ಆಯಿಲ್ನ ಆ್ಯಡ್ ಮಾಡೋ ಆಗಿಲ್ಲ. ಬೇಕಿದ್ರೆ ತುಪ್ಪ ಹಾಕಿ ನೀವು ಚಪಾತಿನ ರೋಸ್ಟ್ ಮಾಡ್ಕೊಂಡಿರಬೇಕು. ಪಲ್ಯ, ಒಂದು ಆಮ್ಲೆಟು ಮತ್ತು ಸೌತೆಕಾಯಿ, ಕ್ಯಾರೆಟು ಈ ಥರ ಹಸಿ ತರಕಾರಿಗಳನ್ನು ನಿಮ್ಮ ಒಂದು ಡಯಟ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಬಾಡಿಗೆ ಎಲ್ಲ ಥರ ಸಿಗಬೇಕು. ಕಾರ್ಬ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು, ನ್ಯೂಟ್ರಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಬಾಡಿಗೆ ಸಿಗಬೇಕು. ಆವಾಗಲೇ ನಮಗೆ ಬಾಡಿ ವೀಕ್ ಅಂತ ಅನಿಸಲ್ಲ, ಚಾರ್ಮಿಂಗ್ ಆಗಿ ನಮ್ಮ ದೇಹ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಬ್ರೇಕ್ಫಾಸ್ಟಲ್ಲಿ ಬರೀ ಚಪಾತಿನೇ ತೊಗೋಬೇಕಾ ಅಂತಲೂ ಕೇಳ್ತಾ ಇರ್ತೀರ. ಸೊ ಬರೀ ಚಪಾತಿನೇ ತೊಗೋಬೇಕಂತಲ್ಲ, ಪ್ಲೇಟನ್ನು ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಹೇಗಿರುತ್ತೋ ಅದೇನ ತಗೊಳ್ಳೋ ಅಂತ ನಿಮ್ಮ ಪ್ಲೇಟರ್ ರೆಡಿ ಮಾಡ್ಕೊಳ್ಳುವಾಗ ಒಂದು ಒಳ್ಳೆ ಪ್ಲೇಟನ್ನು ರೆಡಿ ಮಾಡ್ಕೊಳ್ಳಿ. ಮಧ್ಯಾಹ್ನದ ಊಟಕ್ಕೆ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ಕ್ವಾಂಟಿಟಿ ನೋಡ್ತಾ ಇರ್ಬೋದು, ಕಮ್ಮಿ ತೊಗೊಳ್ಬೇಕು. ಆ್ಯಂಡ್ ಪಲ್ಯ, ಸಾಂಬಾರು, ಮೊಸರು, ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಥರ ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನು ಹೆಚ್ಚಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹೊಟ್ಟೆನೂ ಫಿಲ್ಲಿಂಗ್ ಆಗುತ್ತೆ ಮತ್ತು ಅನ್ನ ಜಾಸ್ತಿ ತಿಂದಿದ್ದೀವಂತ ಫೀಲ್ ಕೂಡ ಆಗೋದಿಲ್ಲ. ಸೊ 200 ಗ್ರಾಮ್ ಒಳಗಡೆ ನಮಗೆ ರೈಸ್ ಕ್ವಾಂಟಿಟಿನ ನಾವು ತೊಗೊಳ್ಬೇಕು. 3 ಹೊತ್ತು ರೈಸ್ ತಿನ್ನಬಾರ್ದು. ದಿನಕ್ಕೆ 1 ಬಾರಿ ತಿಂದರೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಈಗ ನನ್ನ ಮಧ್ಯಾಹ್ನದ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ರೈಸೇ ತೊಗೋಬೇಕಂತ ಏನೂ ರೂಲ್ ಇಲ್ಲ. ರೈಸ್ ಜಾಗದಲ್ಲಿ ನೀವು ಬೇರೆ ಫುಡ್ಗಳನ್ನು ರೀಪ್ಲೇಸ್ ಮಾಡ್ಕೊಳ್ಬೋದು. ಮುದ್ದೆ, ಚಪಾತಿ, ದೋಸೆ ಇವೆಲ್ಲನೂ ಕೂಡ ನೀವು ರೀಪ್ಲೇಸ್ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಬೆಳಗ್ಗೆ ಚಪಾತಿ ತೊಗೊಂಡಿದ್ದೆ ಅಂಥೇಳಿ 1 ಟೈಮ್ ರೈಸ್ ತೊಗೊಳ್ತೀನಿ. ಆ ಥರ ನಾನು ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀನಿ. ಹೆವಿ ಮೀಲ್ ಅಂತ ಅನಿಸಿದರೆ ನನಗೆ ಒಂದು ಮೀಲನ್ನು ನಾನು ಲೈಟಾಗಿ ತೊಗೊಂಡಿರ್ತೀನಿ. ಈಗ ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದೀನಿ ಲೈಟ್ ಮೀಲ್, ರಾಗಿ ಮಾಲ್ಟು ಮತ್ತು ಹೋಲ್ ಎಗ್ 2 ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಥರ ನಾವು ಲೈಟ್ ಮೀಲನ್ನು 1 ಟೈಮ್ ತೊಗೊಂಡು 2 ಟೈಮು ಹೊಟ್ಟೆ ಫಿಲ್ಲಿಂಗ್ ಆಗುವಂಥ ಮೀಲ್ಗಳನ್ನು ತಗೊಳ್ಬೇಕು. ಇವತ್ತು ಎಕ್ಸಸೈಸ್ ವಿಡಿಯೋ ಸ್ಕಿಪ್ ಆಯಿತು. ಯಾಕಂದರೆ ನಾನು ಇವತ್ತು ಯಾವುದೇ ರೀತಿ ಎಕ್ಸಸೈಸ್ನ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇಲ್ಲದೇ ಇರೋ ಕಾರಣದಿಂದಾಗಿ ನಾನು ಯಾವುದೇ ರೀತಿ ಎಕ್ಸಸೈಸ್ ವಿಡಿಯೋ ಮಾಡ್ಕೊಳ್ಳಿಕ್ಕೂ ಹೋಗಲಿಲ್ಲ. ಬಟ್ ಒಂದು ಅರ್ಧ ಅವರ್ ಶಟಲನ್ನು ಆಡಿದೆ. ಸೊ ಒಂಥರ ನನಗೆ ಅದೇ ಎಕ್ಸಸೈಸ್ ಅಂತ ಫೀಲ್ ಆಯಿತು. ಬಟ್ ಎಕ್ಸಸೈಸ್ ಜೊತೆಗೆ ಶಟಲ್ ಆಡ್ತಿದ್ದೆ ಪ್ರತಿನಿತ್ಯ. ಬಟ್ ಇವತ್ತು ಎಕ್ಸಸೈಸ್ ಸ್ಕಿಪ್ ಆಗಿರೋದ್ರಿಂದ ಬರೀ ಶಟಲನ್ನೇ ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡಬಾರ್ದು. ನಾವು ಒಂದಿನ ಮಿಸ್ ಮಾಡ್ತಾ ಬಂದರೆ ಅದೇ ಹ್ಯಾಬಿಟ್ಸ್ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ರುಟೀನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಬರಬೇಕು. ಎಕ್ಸಸೈಸ್ ಆಗಿರ್ಬೋದು, ಏನೋ ಅಪರೂಪಕ್ಕೆ ಒಂದು ಸಲ ಸ್ಕಿಪ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ.
ರಾತ್ರಿ ನಾನು ಮಲಗಬೇಕಾದ್ರೆ ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತೀನಿ. ಅದರ ಬದಲಾಗಿ ನಾನು ಇವತ್ತು ತೊಗೊಂಡಿರೋ ಡಿಟಾಕ್ಸು ಗ್ರೀನ್ ಟೀ, ವೆಯ್ಟ್ ಲಾಸ್ ಗ್ರೀನ್ ಟೀ. ಇದು 100% ರಿಸಲ್ಟನ್ನು ಕೊಡುತ್ತೆ. 7,000ಕ್ಕೂ ಹೆಚ್ಚು ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮಗೂ ಬೇಕಂದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರುತ್ತೆ. ರಾಗಿ ಮಾಲ್ಟ್ ಲಿಂಕು, ಮಷಿನ್ ಲಿಂಕು, ಹ್ಯಾಂಗರ್ ಲಿಂಕು, ಗ್ರೀನ್ ಟೀ ಲಿಂಕ್. ಸೊ ಮಿಸ್ ಮಾಡದೆ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಹಾಕಿರ್ತೀನಿ. ನಿಮಗೂ ಹಂಗೂ ಸಿಗಲಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಯಾವ ಪ್ರಾಡಕ್ಟ್ ಬೇಕು ಅಂತ ಲಿಂಕ್ ಕಳಿಸ್ತೀನಿ. ಸಾಕಷ್ಟು ಜನ ಈ ವೇಯಿಂಗ್ ಮಷಿನ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಇತ್ತೀಚೆಗೆ ವಿಡಿಯೋದಲ್ಲೆಲ್ಲ ತೋರಿಸ್ದಾಗಿಂದ ಸುಮಾರು ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ ಅಥವಾ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಎಲ್ಲಿ ತೊಗೊಂಡ್ರಿ, ಹೇಗೆ ತೊಗೊಂಡ್ರಿ ಅಂತ ಹೇಳಿ. ಸೊ ಇದು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ನಾನು ತಗೊಂಡಾಗ ಇದ್ರ ಪ್ರೈಸ್ ಬಂದು 400 ರುಪೀಸ್ ಅಬೋ ಏನೋ ಇತ್ತು. ಬಟ್ ಇವಾಗ ಇನ್ನೂ ರೇಟ್ ಕಮ್ಮಿ ಆಗಿದೆ. ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಲಿಂಕ್ ಅಂತ ನೀವು ಡಿಸ್ಕ್ರಿಪ್ಷನ್ ಲಿಂಕ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟಿಂದ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಸೇಮ್ ಪ್ರಾಡಕ್ಟ್, ಸೇಮ್ ಮಷೀನೇ, ತುಂಬ ಚೆನ್ನಾಗಿ ಬಂದಿದೆ. 1 ಇಯರ್ ಆಯ್ತು ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಸಕ್ಕತ್ತಾಗಿದೆ. ಬ್ಯಾಟ್ರಿ ಹಾಕ್ಬೋದು, ನಾವು ಇದಕ್ಕೆ ಸೆಲ್ ಯೂಸ್ ಮಾಡ್ಬೋದು. 2 ಒಳ್ಳೆ ಕ್ವಾಲಿಟಿ 2 ಸೆಲ್ ಹಾಕ್ಬಿಟ್ರೆ 1 ಇಯರ್ವರೆಗೂ ಸೆಲ್ ಕೂಡ ಏನಾಗಲ್ಲ. ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಥವಾ ಡಯಟಲ್ಲಿ ಇದ್ದೀರಾ ಅಂದರೆ ಇದು ಬೇಕೇ ಬೇಕು. ಯಾಕಂದರೆ ಇದು ಒಂಥರ ಡೈಲಿ ನಾವು ನೋಡ್ಕೊಳ್ತಾ ಇದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನಮ್ದೇನಾದರೂ ಫ್ಯಾಟ್ ಬರ್ನ್ ಆಗಿಲ್ಲ ಅಂದರೆ ಇನ್ನಷ್ಟು ನಾವು ಎಕ್ಸಸೈಸ್ ಮಾಡಬೇಕಂತ ಮೋಟಿವೇಶನ್ ಸಿಗುತ್ತೆ. ಎವ್ರಿ ಡೇ ನಿಮ್ಮ ತೂಕನ ನೀವು ಚೆಕ್ ಮಾಡ್ಕೊಳ್ಬೋದು. ಇದೊಂದಿದ್ರೆ ಸಾಕು, ತುಂಬಾ ಉಪಯೋಗ ಆಗುತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಂತೂ ಇದಿರಲೇಬೇಕು. ಸೊ ಹಾಗಾಗಿ ಪ್ರತಿ ಬಾರಿ ನೀವು ವೆಯ್ಟ್ ಚೆಕ್ ಮಾಡೋಕೆ ಅಲ್ಲಿ ಹೋಗ್ಬೇಕನ್ನೋ ಇದಿಲ್ಲ. ಮತ್ತು ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಈಸಿ. ನೀವು ಇದನ್ನ ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. 180 kgವರೆಗೂ ನಾವು ಇದ್ರ ಮೇಲೆ ನಿಂತ್ಕೊಳ್ಬೋದು. ಅಷ್ಟು ತೂಕ ಇರೋರು ಕೂಡ ಚೆಕ್ ಮಾಡ್ಕೊಳ್ಬೋದು. ಸ್ಟಡಿ ಆಗಿದೆ, ಲೈಟ್ ವೆಯ್ಟ್ ಆಗಿದೆ. ಮೇಲೆ ಗ್ಲಾಸ್ ಬರುತ್ತೆ. ತುಂಬ ಚೆನ್ನಾಗಿದೆ. 400 ರೂಪಾಯಿ ಒಳಗಡೆ ಅಂದರೆ ನಿಜವಾಗ್ಲೂ ವರ್ತ್ ಅಂತ ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಇರುತ್ತೆ. ಹಾಗೂ ಸಿಗಲಿಲ್ಲ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟಿಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಇದು ನೋಡಿದ ತಕ್ಷಣ ಗೊತ್ತಾಯ್ತು, ಬ್ಯಾಂಗಲ್ ಸ್ಟೋರ್ ಮಾಡೋದು. ಇದನ್ನು ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ವಿಡಿಯೋದಲ್ಲಿ ನೋಡಿದಾಗ, ಇದೆಲ್ಲಿ ತೊಗೊಂಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂಥೇಳಿ. ಇದು ಒಂದು 360 ರುಪೀಸ್ ಏನೋ ಸಮಥಿಂಗ್ ಪೇ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿದೆ. ಎಷ್ಟು ಬ್ಯಾಂಗಲ್ ಸ್ಟೋರ್ ಮಾಡ್ಬೋದು ನೋಡಿ. ಆರಾಮಾಗಿ ನಿಮ್ಮ ವಾರ್ಡ್ರೋಬಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ. ನಾನು ಜಸ್ಟ್ ಹ್ಯಾಂಗ್ ಮಾಡಿದ್ದೀನಿ. ಇಲ್ಲೆಲ್ಲ ಮೆಟಲ್ಲು ಆ್ಯಂಡ್ ಆ್ಯಂಟಿಕ್ ಬ್ಯಾಂಗಲ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಗ್ಲಾಸ್ ಬ್ಯಾಂಗಲೆಲ್ಲ ಇದ್ದರೆ ಸ್ವಲ್ಪ ಧೂಳಾಗುತ್ತೆ, ಹಾಗಾಗಿ ಕಬೋರ್ಡಲ್ಲಿ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಸಾಕಷ್ಟು ಬಳೆಗಳನ್ನು ಅದರಲ್ಲಿ ಹಾಕಿದ್ದೀನಿ. ಇದ್ರ ಲಿಂಕ್ ಬೇಕಿದ್ರೂ ಕೂಡ ಕೊಟ್ಟಿರ್ತೀನಿ. ಸಾಕಷ್ಟು ಜನ ಕೇಳ್ತೀರಾ ಲಿಂಕ್ ಅಂತ. ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದು ತುಂಬ ಯೂಸ್ಫುಲ್ ಇದ್ರೆ ಮಾತ್ರ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿರ್ತೀನಿ, ಇಲ್ಲಾಂದರೆ ಎಲ್ಲ ತೋರ್ಸೋಕೆ ಹೋಗಲ್ಲ. ಸೊ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಅದ್ರ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ.